ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾವು ವೀಕ್ಲಿ ಚೆಕ್ ಲಿಸ್ಟ್ ಮಾಡೋದು ಹೇಗಂತ ಒಂದು ವಿಡಿಯೋ ಮಾಡ್ತಿದ್ದೇವೆ, ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಜಸ್ಟ್ ನೀವು BPCL ಎಂಟರ್ಪ್ರೈಸಸ್ IoT HOS BPCL ಸೈನ್-ಇನ್ಗೆ URLಗೆ ಲಿಂಕ್ ಯಾವುದೇ ವೆಬ್ಸೈಟಲ್ಲಿ ಹೋಗಿ ಆ URLನ ಕಾಪಿ ಪೇಸ್ಟ್ ಮಾಡಿದರೆ ನಿಮಗೆ ಓಪನ್ ಆಗ್ತದೆ, ಈ ವಿಂಡೋ ಓಪನ್ ಆಗ್ತದೆ. ಅದರ್ವೈಸ್ ನಾವು ಮೆನ್ಷನ್ ಮಾಡಿರ್ತೇವೆ URLನ, ಅದನ್ನು ನೀವು ಟೈಪ್ ಮಾಡಿದರೂ ಓಕೆ ವೆಬ್ಸೈಟಲ್ಲಿ. ಆನಂತರ ಸೈನ್-ಇನ್ ಯೂಸಿಂಗ್ ಇಮೇಲ್ ID ಕೊಡಬೇಕು. ಆನಂತರ ನಿಮ್ಮ ಪರ್ಟಿಕ್ಯುಲರ್ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್. ಇದು ನಿಮಗೆ ಗೊತ್ತಿಲ್ಲದಿದ್ದರೆ ಇಮೇಲ್ ID ಮತ್ತು ಪಾಸ್ವರ್ಡ್ ಇಲ್ಲಿ ಕೆಳಗಡೆ ಕಾಣಿಸ್ತಿರುವ ನಂಬರ್ ಇದೆಯಲ್ಲ, ಈ ನಂಬರಿಗೆ ಕಾಲ್ ಆರ್ ಮೆಸೇಜ್ ಮಾಡಿದರೆ ಅವರು ನಿಮಗೆ ಇಮೇಲ್ ID ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಆನಂತರ ಸೈನ್-ಇನ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗ್ತದೆ. ಓಕೆ, ಅದರಲ್ಲಿ ನೀವು ಡೀಲರ್ ವೀಕ್ಲಿ ಚೆಕ್ ಲಿಸ್ಟ್, ವರ್ಕ್ ಪರ್ಮಿಟ್ನ ಕೆಳಗಡೆ ಕಾಣಿಸ್ತಿದೆಯಲ್ಲ ಡೀಲರ್ ವೀಕ್ಲಿ ಚೆಕ್ ಲಿಸ್ಟ್, ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಫುಲ್ ಈ ಮಂತಲ್ಲಿ ಯಾವುದೆಲ್ಲ ವೀಕ್ಲಿ ಚೆಕ್ ಲಿಸ್ಟ್ ಪೆಂಡಿಂಗ್ ಇದೆ, ಅಂದರೆ ಒಂದು ಪ್ರತಿ ವೀಕ್ಗೂ ಪರ್ಟಿಕ್ಯುಲರ್ ROಯಿಂದ ವೀಕ್ಲಿ ಚೆಕ್ ಲಿಸ್ಟ್ ಮಾಡಬೇಕು. ಈಗ ಪರ್ಟಿಕ್ಯುಲರ್ ಆಗಿ ಪೆಂಡಿಂಗ್ ಇರೋದನ್ನು ನೀವು ಫಸ್ಟ್ ಲೇಟೆಸ್ಟನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಲೇಟೆಸ್ಟನ್ನು ಕ್ಲಿಕ್ ಮಾಡಿ ಅಲ್ಲಿ ಎಡಿಟ್ ಆಪ್ಷನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ವಿಂಡೋ ಓಪನ್ ಆಗ್ತದೆ. ಅಲ್ಲಿ ನೀವು ಪರ್ಟಿಕ್ಯುಲರ್ ಇಂಜಿನಿಯರನ್ನು TE ನೇಮನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ನಿಮಗೆ ರೋಹಿತ್ ಸರ್ ಆದರೆ ರೋಹಿತ್ ಸರ್, ರವಿ ಸರ್ ಆದರೆ ರವಿ ಸರ್ ಇಂಜಿನಿಯರ್ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಔಟ್ಲೆಟಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಂಡು ಹೋಗಬೇಕು ನೀವು. ಆಲ್ ದ ಡಿಸ್ಪೆನ್ಸಿಂಗ್ ಯೂನಿಟ್ಸ್ ಆರ್ ಎಕ್ಸ್ಟರ್ನಲಿ ಕ್ಲೀನ್, ಎಸ್ ಅಂತ ಟೈಪ್ ಮಾಡಿ. ಆನಂತರ ಕ್ಲೀನ್ ಇಲ್ಲದಿದ್ದರೆ ಇಲ್ಲ ಅಂತ. ಸ್ಯಾಂಡ್ ಬಿಲೋ ದಿ ಡಿಸ್ಪೆನ್ಸಿಂಗ್ ಯೂನಿಟ್ ಲೂಸ್ ಆರ್ ಡಿವೈಡ್ ಆಫ್ ಎನಿ ಸ್ಪಿಲ್ಲೇಜಸ್, ಆ ಥರ ಎಲ್ಲ ಕ್ವಶನ್ಸ್ಗೆ ನೀವು ಟಿಕ್ ಮಾರ್ಕ್ ಮಾಡಿಕೊಂಡು, ಈಗ ಟಿಕ್ ಮಾರ್ಕ್ ಮಾಡಿ ಆ್ಯಂಡ್ ಫೈನಲಿ ನಿಮಗೆ ಆಪ್ಷನ್ ಅಲ್ಲಿ ಸಿಗ್ತದೆ. ಆ್ಯಸ್ ಪರ್ ಇದರಲ್ಲಿ ಕ್ವಶನ್ಸಲ್ಲಿ ಏನಿದೆ, ನಿಮ್ಮ ಔಟ್ಲೆಟಲ್ಲಿ ಯಾವ ಥರ ಇದೆ ಅದೇ ಥರ ನೀವು ಹಾಕಿ. ಓಕೆ, ನಾವು ವಿಡಿಯೋದಲ್ಲಿ ಎಸ್ ಅಂತ ಹಾಕ್ತಿದ್ದೇವೆ, ನೀವು ಸಹ ನಿಮ್ಮ ಔಟ್ಲೆಟಲ್ಲಿ ಯಾವ ಥರ ಇದೆ, ಪರ್ಟಿಕ್ಯುಲರ್ ಆಗಿ ಪ್ರೆಸೆಂಟಲ್ಲಿ ಯಾವ ಥರ ಇದೆ ಅದನ್ನು ನೀವು ಹಾಕಬೇಕಾಗ್ತದೆ. ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಅಂತಲೇ ಹಾಕಿ. ಆನಂತರ ರಿಮಾರ್ಕ್ಸಲ್ಲಿ ನಿಮಗೆ ಬರೀಬೋದು, ಏನಾದರೂ ಎಕ್ಸ್ಟ್ರಾ ಹೇಳಲಿಕ್ಕಿದ್ರೆ, ಏನಾದರೂ ಬೇಕಿದ್ದರೆ ಇದರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ನಿಮ್ಮ ಔಟ್ಲೆಟಲ್ಲಿ ಯಾವುದಾದ್ರೂ ಅನ್ಸೇಫ್ ಕಂಡೀಷನ್ಸ್ ಇದ್ದರೆ ಇಲ್ಲಿ ರಿಮಾರ್ಕ್ಸಲ್ಲಿ ಬರೀಬೇಕಾಗ್ತದೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನೀವು ಬರೀಬೇಕಾಗ್ತದೆ. ಓಕೆ, ಏನಾದರೂ ಇಲ್ಲಿ ಅನ್ಸೇಫ್ ಕಂಡೀಷನ್ಸ್ ಇದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ, ನೋ ಅಂತ ಕ್ಲಿಕ್ ಮಾಡಿ ನಿಮ್ಮ ಯಾವುದೆಲ್ಲ ಅನ್ಸೇಫ್ ಕಂಡೀಷನ್ಸ್ ಇದೆ ಅದನ್ನೆಲ್ಲ ಬರೀಬೇಕಾಗ್ತದೆ. ಆನಂತರ ಎಕ್ಸ್ಟ್ರಾ ಏನಾದರೂ ನಿಮ್ಮ ಔಟ್ಲೆಟಲ್ಲಿ ಏನಾದರೂ ನಿಮಗೆ ಬೇಕಿದ್ದರೆ ಅದನ್ನೇ ನೀವು ಇಲ್ಲಿ ಮೆನ್ಷನ್ ಮಾಡಿದರೆ ಆಯಿತು, ಏನಾದರೂ ಇದ್ದರೆ. ಆನಂತರ ಸರ್ಟಿಫೈ ಮಾಡಬೇಕು. ಆನಂತರ ಡೀಲರ್ ಸಿಗ್ನೇಚರ್ ಮಾಡಿ, ಇಲ್ಲಿ ಡೀಲರ್ ಸಿಗ್ನೇಚರ್ ಮಾಡಬೇಕು. ಆನಂತರ ಸೇವ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಬೇಕು. ಈ ವೀಕ್ಲಿ ಚೆಕ್ ಲಿಸ್ಟ್ ಇದೆಯಲ್ಲ, ಇದನ್ನು ಪ್ರತಿ ವಾರ ಕಂಪಲ್ಸರಿ ಪ್ರತಿ ಡೀಲರ್ಸ್ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ವೀಕ್ಲಿ ಚೆಕ್ ಲಿಸ್ಟ್ ಇಸ್ ಆ್ಯನ್ ಇಂಪಾರ್ಟೆಂಟ್. ಓಕೆ, ಈಗ ನೋಡಿ ಇದರಲ್ಲಿ ಈಗ ನಾವು ಆ್ಯಡ್ ಮಾಡಿದ್ದೇವಲ್ಲ, ಅದು ವೀಕ್ಲಿ ಚೆಕ್ ಲಿಸ್ಟ್ ಕಂಪ್ಲೀಟೆಡ್ ಅಂತ ತೋರಿಸ್ತಿದೆ. ನೆಕ್ಸ್ಟ್ ವೀಕ್ ಇದೇ ಟೈಮಲ್ಲಿ ಒಂದು 6 ದಿವಸ ಬಿಟ್ಟು ನಿಮಗೆ ಇದೇ ಟೈಮಲ್ಲಿ ಇನ್ನೊಂದು ಚೆಕ್ ಲಿಸ್ಟ್ ಇದ್ದು ಪೆಂಡಿಂಗ್ ಅಂತ ತೋರಿಸ್ತದೆ. ಇದರ ಮೇಲೆ ಒಂದು ಬರ್ತದೆ ಪೆಂಡಿಂಗ್ ಅಂತ, ಅದನ್ನು ಸಹ ನೀವು ಇದೇ ಥರ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹೋಗಿ ಎಡಿಟ್ ಮೋಡ್ಗೆ ಹೋಗಿ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಡೀಲರ್ ಸಿಗ್ನೇಚರ್ ಹಾಕಿ ಸಬ್ಮಿಟ್ ಮಾಡಬೇಕು. ಓಕೆ, ಇದು ಪ್ರತಿ ವಾರ ಪ್ರತಿ 6 ಮಾಡಬೇಕಾದದ್ದು ಕಂಪಲ್ಸರಿ. ಓಕೆ, ಥ್ಯಾಂಕ್ ಯು.